ರಾಯಚೂರು ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್ ಅವರ ವೈಯಕ್ತಿಕ ರಾಜಕೀಯ ಇತಿಹಾಸವನ್ನು ತಿರುಚಿ ನೋಡಿದಾಗ ಒಂದು ನಾಯಿಗಿರುವ ನಿಯತ್ತು ಅವರಿಗಿಲ್ಲ. ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠೆ ಬಗ್ಗೆ ಹರಿಜನವಾಡದ ಜನತೆಗೆ ಮಾತ್ರವಲ್ಲ, ಇಡೀ ರಾಯಚೂರು ಜನರಿಗೆ ಗೊತ್ತಿರುವ ವಿಚಾರ ಜಹಜಾಗರವಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ರಮೇಶ್ ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ 10 ಗಂಟೆಗೆ ಪತ್ರಿಕಾಗೋಷ್ಠಿ ಮೂಲಕ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇನ್ನು ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಸುಮಾರು ವರ್ಷಗಳಿಂದ ಎ ವಸಂತಕುಮಾರ್ ಅವರು ಪಕ್ಷದಲ್ಲಿದ್ದು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿಕೊಂಡು ಬರ್ತಾ ಇರುವುದು ನಾನು ಅವರ ಹತ್ತಿರದಿಂದ ಇದ್ದು ಬಲ್ಲವನಾಗಿದ್ದೇನೆ ಎಂದು ಹೇಳಿದರು. ಇನ್ನು ನಿಜವಾಗಿಯೂ ಕಾಂಗ್ರೆಸ್ ಪಕ್ಷದಲ್ಲಿ ಹುಟ್ಟಿ ಬೆಳೆದ, ಪಕ್ಷದಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿರುವ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹವೆಸಗಿ ಉಂಡು ಮನೆಗೆ ಜಂತಿ ಎಣಿಸುತ್ತಿರುವುದನ್ನು ವಸಂತಕುಮಾರ್ ಅವರು ಹೊರತು ನಾನಲ್ಲ ಎನ್ನುವ ಸತ್ಯವನ್ನು ವಸಂತಕುಮಾರ್ ಅವರು ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದ ಪುಟಗೋಸಿ ವಸಂತಕುಮಾರ್ 3 ಚೇಳಗಳು ತಿಳಿದುಕೊಳ್ಳಬೇಕು ಎಂದು ನರಸಿಂಹಲು ಮಾಡಿಗೇರಿ ಬೆಂಬಲಿಗ ರಮೇಶ್ ಅವರು ಇಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟಿಸಬೇಕೆಂದು ಆಗ್ರಹಿಸಿ ಮತ್ತು ನರಸಿಂಹಲು ಮಾಡಿಗೇರಿ ಇವರ ಬೆಂಬಲಿಗರು ಇದ್ದಂಥ ಮಣಿಕಾಂತ್ ಆಗಲಿ, ನಮ್ಮ ಸಣ್ಣ ಆಗಲಿ, ಶ್ಯಾಮಣ್ಣ ಆಗಲಿ, ಇವರೆಲ್ಲರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಎಂದು ಹೇಳಿದ್ದಾರೆ. ಪಕ್ಷದಿಂದ ಉಚ್ಚಾಟನೆ ಮಾಡಲು ನಿನ್ನೆ ಬಂದಂತಹ ವಸಂತಕುಮಾರ್ ಅವರ ಬೆಂಬಲಿಗರು, ಅವರು ಕಾಂಗ್ರೆಸ್ ಪಕ್ಷದವರು, ಬಿಜೆಪಿ ಪಕ್ಷದವರು ಅಥವಾ ವೈಯಕ್ತಿಕವಾಗಿ ನಮ್ಮ ಗೆಸ್ಟ್ ಟೀಚರ್, ಅದನ್ನು ಅವರು ಸ್ಪಷ್ಟೀಕರಣ ನೀಡಿದರು. ಆಮೇಲೆ ನಿನ್ನೆ ನಡೆದಂತಹ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಮಾನ್ಯ ರಾಯಚೂರು ವಿಧಾನಸಭಾ ಪರಿಷತ್ತಿನ ಸದಸ್ಯರಾದ ಎ ವಸಂತಕುಮಾರ್ ಅವರ ವೈಯಕ್ತಿಕ ರಾಜಕೀಯವನ್ನು ತಿರುಚಿ ನೋಡಿದಾಗ ಅವರು ಪಕ್ಷಕ್ಕೆ ನಿಷ್ಠೆಯಿಂದ ಯಾವುದೇ ರೀತಿಯ ಕಾರ್ಯಚಟುವಟಿಕೆಯನ್ನು ಮಾಡಿಲ್ಲ. ಇದು ಖಂಡಿತವಾಗಿ ನಾನು ಹೇಳಲು ಬಯಸುತ್ತೇನೆ. ರಾಯಚೂರಿನ ಪ್ರತಿ ವಿಧಾನಸಭೆ ಚುನಾವಣೆಯಲ್ಲಿ ಸುಮಾರು ವರ್ಷಗಳಿಂದ ಎ ವಸಂತಕುಮಾರ್ ಅವರು ಪಕ್ಷದಲ್ಲಿ ಇದ್ದುಕೊಂಡು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿಕೊಂಡು ಬರುತ್ತಾ ಇರುವುದು ನಾನು ಖುದ್ದು ನಮ್ಮ ಮಾವನವರು ಹಾಗೂ ನಾನು ಕೂಡ ಸಣ್ಣವರಿದ್ದಾಗಲೂ ಕೂಡ ನನ್ನ ಗಮನಕ್ಕೆ ಇರುವಂಥದ್ದು. ಅವರು ಯಾವುದೇ ರೀತಿಯ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸವನ್ನು ಮಾಡಿದರು. ಕೇವಲ ಅವರು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡುತ್ತಾ ಬಿಜೆಪಿ ಪಕ್ಷದವರು JDS ಪಕ್ಷಕ್ಕೆ ಪರೋಕ್ಷವಾಗಿ ಸಪೋರ್ಟನ್ನು ಮಾಡಿರುತ್ತಾರೆ. ನಿಜವಾಗಿಯೂ ಕಾಂಗ್ರೆಸ್ ಪಕ್ಷದಲ್ಲಿ ಹುಟ್ಟಿ ಬೆಳೆದ, ಪಕ್ಷದಲ್ಲಿ ಉನ್ನತ ಸ್ಥಾನಗಳನ್ನು ಅಲಂಕರಿಸಿದ್ದು ಅವರ ಕಾರ್ಯಚಟುವಟಿಕೆಯಿಂದಾಗಲಿ ಅವರ ಅಭಿವೃದ್ಧಿ ಕಾಮಗಾರಿಗಳಿಂದ ಅಲ್ಲ, ಅವರ ಹಿತೈಷಿಗಳು ಹಾಗೂ ಅವರಿಗೆ ಬೆನ್ನೆಲುಬಾಗಿ ನಿಂತ ಕೆಲವರು ನಾಯಕರುಗಳಿಂದ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ವಿನಃ ಅವರು ಪಕ್ಷದಲ್ಲಿ ಕಾರ್ಯನಿರತರಾಗಿ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಾ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡುತ್ತಾ ಬೆಳೆದವರಲ್ಲ. ನಮ್ಮ ಅಕ್ಕನವರಾದ ಶ್ರೀಮತಿ ನರಸಮ್ಮ ಮಾಡಿಗೇರಿ ಇವರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ದೇನೆ ಅಂತ ಹೇಳ್ತಾರಲ್ಲ, 3 ಸಲ ಅವರಿಗೆ 4 ಸಲ ನಾನೇ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ದೇನೆ ಅಂತ ಅವರ ಬೆಂಬಲಿಗರು ನಿನ್ನೆ ಹೇಳಿದ್ದಾರೆ. 4 ಸಲ ಟಿಕೆಟ್ ಕೊಟ್ಟರೆ 4 ಸಲ ಅವರನ್ನು ನಮ್ಮನ್ನು ಹಿಂದುಗಡೆಯಿಂದ ಬೆನ್ನು ಚುಚ್ಚಿ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ನಾವು ಯಾವುದೇ ರೀತಿಯ ಜಯವನ್ನು ಗಳಿಸಲಿಲ್ಲ. ಕೇವಲ 4ನೇ ಸಲ ಸೋತಾಗ 5ನೇ ಸಲ ಕೇವಲ ಜನರ, ನಮ್ಮ ಬಡಾವಣೆಯ ಸಾರ್ವಜನಿಕರ ಕೃಪೆಯಿಂದ ನಾವು ಗೆದ್ದಿದ್ದೇವೆ ವಿನಃ ಅವರ ಕೃಪೆಯಿಂದ ಅಲ್ಲ. ಮೊದಲಿಗೆ ನಗರದಲ್ಲಿ ಸರ್